ಇನ್ನು ಲಕ್ಕುಂಡಿಯಲ್ಲಿ ಸರ್ಕಾರದಿಂದ ನಿಧಿ ಶೋಧದ ಕುತೂಹಲ. ಕೋಟೆ ವೀರಭದ್ರ ದೇಗುಲ ಆವರಣದಲ್ಲಿ ಸಿಕ್ಕಿದ್ದೇನು? ಇವತ್ತಿನಿಂದ ದೇವಸ್ಥಾನದ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗುತ್ತೆ. ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ, ವಿಡಿಯೋನು ತೆಗೆಯೋ ಹಾಗಿಲ್ಲ. ಲಕ್ಕುಂಡಿಯಲ್ಲಿ ಸರ್ಕಾರದಿಂದ ನಿಧಿ ಶೋಧದ ಅತ್ಯಂತ ಕುತೂಹಲ. ಕೋಟೆ ವೀರಭದ್ರ ದೇಗುಲ ಆವರಣದಲ್ಲಿ ಹಾಗಾದ್ರೆ ಏನಾದರೂ ಸಿಕ್ಕಿದೆಯಾ? ಇವತ್ತಿನಿಂದ ದೇವಸ್ಥಾನದ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಇರುತ್ತೆ. ಸಾರ್ವಜನಿಕರಿಗೆ ಪ್ರವೇಶ ಇರೋದಿಲ್ಲ, ವಿಡಿಯೋನು ತೆಗೆಯಂಗಿಲ್ಲ. ಉತ್ಖನನ ಪ್ರದೇಶವನ್ನ ನಿರ್ಬಂಧಿತ ಪ್ರದೇಶವೆಂದು ಘೋಷಣೆ ಮಾಡಲಾಗಿದೆ. ಅಲ್ಲಿ ಯಾರು ಗುಂಪು ಕಟ್ಕೊಂಡು ನಿಂತ್ಕೊಳ್ಳೋ ಹಾಗಿಲ್ಲ. ದೇಗುಲದ ಆವರಣದಲ್ಲಿ ಸಿಕ್ಕೇ ಬಿಡುತ್ತಾ ರಾಶಿ ರಾಶಿ ಚಿನ್ನ. ಮೊದಲ ದಿನ ಜಾಗ ಸ್ವಚ್ಛ ಮಾಡಿರುವ ಸಿಬ್ಬಂದಿ. ಕೋಟೆ ವೀರಭದ್ರ ದೇಗುಲದಲ್ಲಿ ಇವತ್ತೇನು ಸಿಗುತ್ತೆ ಅನ್ನೋ ಕುತೂಹಲ ಹೆಚ್ಚಿದೆ. ಲಕ್ಕುಂಡಿ ಗ್ರಾಮದಲ್ಲಿ ಎಲ್ಲೆಲ್ಲೂ ನಿಧಿ ವಿಚಾರದ್ದೇ ಮಾತು. ಸಂತೆಯಲ್ಲಿ ಕೂತ್ಕೊಂಡು, ಮನೆ ಅಂಗಳದಲ್ಲಿ ಕೂತ್ಕೊಂಡು, ಇನ್ನು ಬಿಲ್ಡಿಂಗ್ ಇರೋರು ಅದರ ರೂಟ್ ಫೂಟ್ನಲ್ಲಿ ಬಿಡಿ ಸೇರ್ಕೊಂಡಿದೆ ಮಾತು. ಕೋಟೆ ವೀರಭದ್ರ ದೇಗುಲ ಆವರಣದಲ್ಲಿ ನೋಡಿ, ಒಂದು ಜಾಗದಲ್ಲಿ ನಿಧಿ ಸಿಗುತ್ತೆ ಎನ್ನುವಂತಹ ಒಂದು ಸಂದೇಶ ಇಡೀ ರಾಜ್ಯದಲ್ಲಿ ಚರ್ಚೆಯಾಗುವಾಗ ಸರ್ಕಾರ ಆ ಪ್ರದೇಶದಲ್ಲಿ ನಿಧಿ ಶೋಧವನ್ನ ಮಾಡದೆ ಸುಮ್ಮನೆ ಕೂತ್ಕೊಂಡ್ರೆ ಏನೇನು ಅನಾಹುತಗಳಾಗ್ತವೆ ಅಂದರೆ, ಕಂಡವರು ಕಂಡು ಜಾಗನ ಅಗಿಯೋದಕ್ಕೆ ಶುರು ಮಾಡ್ತಾರೆ. ದೊಡ್ಡ ಆತಂಕ, ದೊಡ್ಡ ಅಪಾಯವೇ ಸೃಷ್ಟಿಯಾಗುತ್ತೆ ಆ ಗ್ರಾಮದಲ್ಲಿ. ಹಾಗಾಗಿ ಸರ್ಕಾರ ಏನು ಮಾಡುತ್ತೆ ಅಂದರೆ, ಆ ಪ್ರದೇಶವನ್ನ ನಿರ್ಬಂಧಿತ ಪ್ರದೇಶ ಅಂತ ಮಾಡುತ್ತೆ. ನಿರ್ಬಂಧಿತ ಪ್ರದೇಶ ಅಂತ. ಈ ದುಡ್ಡಿನ ಆಸೆಗೆ, ನಿಧಿಯ ಆಸೆಗೆ ಸಿಕ್ಕಿದ್ರೆ ಸಿಕ್ಕಿಬಿಡ್ಲಿ ಅಂತ ಹೇಳಿ ರಾತ್ರಿ ಪೂರ್ತಿಯಾಗಿಯೋ ಕೆಲಸಗಳಾಗ್ತವೆ ಕೆಲವೊಂದಷ್ಟು ಜನರಿಂದ. ಹಾಗಾಗಿ ಸರ್ಕಾರ ಏನು ಮಾಡುತ್ತೆ, ತನ್ನ ಸುಪರ್ದಿಗೆ ಪಡೆದುಕೊಳ್ಳುತ್ತೆ ನಿಧಿ ಸಿಗೋವರೆಗೂ. ಈಗ ಕೋಟೆ ಆ ದೇವಸ್ಥಾನದ ಆವರಣವನ್ನು ನಿರ್ಬಂಧಿತ ಪ್ರದೇಶ, ಅಲ್ಲಿ ಅಪರಿಚಿತರು ಬರಂಗಿಲ್ಲ, ಊರವರು ಗುಂಪು ಕಟ್ಕೊಂಡು ನಿಂತ್ಕೊಂಡು ನೋಡಂಗಿಲ್ಲ. ಇನ್ನು ಶೋಧ ಕಾರ್ಯಾಚರಣೆ ನಡಿಬೇಕಾದ್ರೆ ಕೆಲವೊಮ್ಮೆ ದೂರ ನಿಂತ್ಕೊಂಡು ನೋಡೋ ಅವಕಾಶಗಳು ಸಿಗ್ತವೆ. ಆದರೆ ಆ ನೋಡುವಾಗ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡು, ಲೈವಲ್ಲಿ ಇಡೀ ಜನರಿಗೆ ತೋರಿಸೋ ಥರ ಲೈವ್ ರೆಕಾರ್ಡ್ ಮಾಡಿಕೊಳ್ಳುವ ಹಾಗಿಲ್ಲ. ಕಾರಣ ಊಹಾಪೋಹ ಸಂದೇಶಗಳು ಹರಿದಾಡಬಹುದು ಅನ್ನೋ ಕಾರಣಕ್ಕೆ. ಏನೂ ಸಿಕ್ಕಿರೋದಿಲ್ಲ. ಒಂದು ದೊಡ್ಡ ಅಂಡೆ ಸಿಕ್ತು ಅಂತೇಳಿ ಪ್ರಚಾರ ಆದರೆ ಏನೂ ಸಿಕ್ಕಿರೋದಿಲ್ಲ. ಆ ಕಾಲದಲ್ಲಿ ಯಾರೋ ರಾಜರು ಬಳಸ್ತಾ ಇದ್ದ ಟವಲ್ ಸಿಕ್ತು ಅಂತೇಳಿ ಪ್ರಚಾರ ಆದರೆ, ಈ ತರಹದ ಸುಳ್ಳು ಪ್ರಚಾರವನ್ನು ತಡೆಯೋದಕ್ಕೆ ಸರ್ಕಾರ ಏನು ಮಾಡುತ್ತೆ ಅಂದರೆ, ಅದನ್ನು ನಿರ್ಬಂಧಿತ ಪ್ರದೇಶ ಅಂಥೇಳಿ ಘೋಷಣೆ ಮಾಡುತ್ತೆ. ಈಗ ಲಕ್ಕುಂಡಿಯ ಆ ದೇವಸ್ಥಾನದ ಸುತ್ತಲನ್ನು ಸ್ವಚ್ಛ ಮಾಡುವಂತಹ ಕಾರ್ಯ ಈಗಾಗಲೇ ಸಿಬ್ಬಂದಿಗಳಿಂದ ನಡೆದಿದೆ. ಇನ್ನು ಅಧಿಕೃತವಾಗಿ ಉತ್ಖನನ ಶುರುವಾಗಬೇಕು, ಮಾರ್ಕ್ ಮಾಡಲಾಗಿದೆ ಯಾವ ಭಾಗದಲ್ಲಿ ಉತ್ಖನನ ಆಗಬೇಕು, ಆಗಕೂಡದು ಎನ್ನುವಂತಹದ್ದು. ಇನ್ನು ಉತ್ಖನನ ನಡೆಯುವ ಪ್ರದೇಶ ಅಥವಾ ಭೂಮಿಯನ್ನು ಅಗಿಯುವಾಗ ಅದರ ಪಕ್ಕದಲ್ಲಿರೋ ಕಟ್ಟಡ ಬೀಳೋ ಪರಿಸ್ಥಿತಿಲಿದ್ದರೆ ಆ ಪ್ರದೇಶವನ್ನು ಅಗಿಯಂಗಿಲ್ಲ. ಇನ್ನು ಉತ್ಖನನ ನಡೆಸಬಹುದಾದ ಜಾಗ ಫಲವತ್ತಾದ ಭೂಮಿ ಮತ್ತು ಕೃಷಿಗೆ ಯೋಗ್ಯವಾದ ಸ್ಥಳವಾಗಿದ್ದರೆ ಆ ಭೂಮಿಯನ್ನು ಅಗಿಯಂಗಿಲ್ಲ. ನಿಯಮಗಳಿದ್ದಾವೆ. ಸೊ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ, ವಿಡಿಯೋನು ತೆಗೆಯಂಗಿಲ್ಲ. ಉತ್ಖನನ ಪ್ರದೇಶವನ್ನು ನಿರ್ಬಂಧಿತ ಪ್ರದೇಶವೆಂದು ಘೋಷಣೆ. ದೇಗುಲದ ಆವರಣದಲ್ಲಿ ಸಿಕ್ಕೇ ಬಿಡುತ್ತಾ ರಾಶಿ ರಾಶಿ ಚಿನ್ನ. ಮೊದಲ ದಿನ ಜಾಗ ಸ್ವಚ್ಛ ಮಾಡಿರುವ ಸಿಬ್ಬಂದಿ. ಇನ್ನು ಕೋಟೆ ವೀರಭದ್ರ ದೇಗುಲದಲ್ಲಿ ಇವತ್ತೇನು ಸಿಗುತ್ತೆ ಅನ್ನೋ ಕುತೂಹಲ. ಲಕ್ಕುಂಡಿ ಗ್ರಾಮದಲ್ಲಿ ಎಲ್ಲೆಲ್ಲೂ ನಿಧಿ ವಿಚಾರದ್ದೇ ಮಾತು. ಎಲ್ಲಿ ನೋಡಿದ್ರು ನಿಧಿ. ಇನ್ನು ಮನೆಗಳಿಗೆ ನೆಂಟರು ಬಂದರೆ ಆ ನೆಂಟರು ಬಾಯಲ್ಲೂ ನಿಧಿ. ಇತ್ತೀಚೆಗೆ ಲಕ್ಕುಂಡಿಯಲ್ಲಿ ನೆಂಟರು ಬರೋದು ಜಾಸ್ತಿ ಆಗಿದೆಯಂತೆ. ಅಂದರೆ ಮನುಷ್ಯನಿಗೆ ಕುತೂಹಲ ರೀ, ಮನುಷ್ಯನೇ ಹಾಗೆ ಅಲ್ವಾ, ಮನುಷ್ಯನಿಗೆ ಕುತೂಹಲ. ಲಕ್ಕುಂಡಿ ಗ್ರಾಮದಲ್ಲಿ ರಾಜರು ಬಳಸಿದ್ದಂತಹ ವಸ್ತುಗಳು ಸಿಗಬಹುದಾ, ಅದನ್ನು ನೋಡಬಹುದಾ? ಪ್ರಾಚೀನ ವಸ್ತುಗಳು, ಒಂದು ತರಹದ ಪುರಾತನ ವಸ್ತುಗಳು. ಈಗಾಗಲೇ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಕೂಡ ಲಕ್ಕುಂಡಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಒಟ್ಟಾರೆ ಲಕ್ಕುಂಡಿಯ ಸುತ್ತ ಪೊಲೀಸ್ ಸರ್ಪಗಾವಲು. ಇನ್ನು ಕೋಟೆ ವೀರಭದ್ರ ದೇಗುಲದ ಸುತ್ತವೂ ಕೂಡ ಪೊಲೀಸರ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಇವತ್ತು ಉತ್ಖನನ ಅಧಿಕೃತ ಪ್ರಾರಂಭ ಆಗುತ್ತೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.